ಸಹಿತ ನಾವು ಪೇಷನ್ ಬರ್ತಾನೆ ಟಾಂಗ ಹೊಡ್ರಿ ಅಂತ ಹೇಳಿದ್ರು ಹಿರಿಯರು. ಅದಕ್ಕೆ ಈ ಸಂದನ್ನು ಇನ್ನೊಂದು 4 ಮಾತು ಮಾತಾಡಿ ಒಂದು ಖ್ಯಾಲಿ ಅಂದ ಮೇಲೆ ಅವರು ಮಂಗಲವನ್ನು ಮಾಡ್ತಾರೆ. ನೀವು ಅಷ್ಟೊತ್ತನ ಮಂಗಲ ಮಾಡೋತನಾರೇ ಕೂಡ್ರಿ, ಮನೆಗೆ ಹೋಗ್ಬೇಡ್ರಿ. ಈಗ ಸಹಕಲಾವಿದ್ರು ಹೇಳಿದರು, ಬಾಳೋತನ ಹೇಳ್ಯಾರ ನೋಡ್ರಿ. ಹಾಲ ಮತದೊಳಗೆ ಕೇಳ್ಯಾರ, ಮಹಲಿಂಗರಾಯ 3 ಗುಣ ತಿಳಿದ 6 ಗುಣ ಅಳದ ನೋಡ್ರಿ. 3 ಗುಣಗಳನ್ನು ಸತ್ತ ರಜೋತ್ ಸಚ್ಚಿತ್ತ ಆನಂದ 3 ಗುಣಗಳನ್ನು ತಿಳಿದಾನ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ 6 ಗುಣಗಳನ್ನು ಬಿಟ್ಟವ. ಹೌದು, ಅಳದವ. ಆದ್ರೆ ಇಬ್ಬರು ಹೆಂಡ್ರನ್ನ ಆಗಿದ್ದಿಲ್ಲ. ಯಾಕಾದ ಅಂತಾರ ಅವ್ರು. ಅಲ್ಲ, ಜಗಜ್ಯೋತಿ ಬಸವಣ್ಣವರು 2 ಹೆಂಡ್ರನ್ನಾಗ್ಯಾರಲ್ಲ. ವಿಶ್ವಕ್ಕೆ ಗುರು ಅನಿಸಿಕೊಂಡವರು. ತನಕ್ಕಿಂತ ಕಿರಿಯರಿಲ್ಲ, ಶಿವಶರಣಕ್ಕಿಂತ ಹಿರಿಯರಿಲ್ಲ ಅಂದವರು. ವಿಶ್ವಕ್ಕೆ ಗುರು ಎನಿಸಿಕೊಂಡವರು ಜಗಜ್ಯೋತಿ ಬಸವಣ್ಣವರು 2 ಹೆಂಡ್ರನ್ನಾಗ್ಯಾರ. ಆ ಹೆಂಡ್ರನ್ನಾಗೋದಕ್ಕ ಬಹಿರಂಗಕ್ಕ ಅಂತರಂಗಕ್ಕ ಸರಿ ಹೋಲಿಸುವುದಿಲ್ಲ. ಇದನ್ನ ಅಂತರಂಗನೇ ಬ್ಯಾರೆ, ಬಹಿರಂಗನೇ ಬ್ಯಾರೆ. ಜನಕ ರಾಜ ಒಂದು ಕೈಯಾಗ ಹೆಂಡತಿ ಮಲಿ ಹಿಡಿದಂತ ಹೋಮ ಮಾಡ್ತದಂತ ಒಂದು ಕೈಲಿ. ನೋಡ್ರಿ ಹೆಂಗದ ಮಾಯ ಅನ್ನೋದು. ಒಂದು ಕೈಯಾಗ ಹೆಂಡತಿ ಮಲಿಯನ್ನು ಹಿಡಿದಿದ್ದ, ಮತ್ತೊಂದು ಕೈಲಿ ಹವನವನ್ನು ಮಾಡ್ತಿದ್ದ. ನೋಡ್ರಿ, ಅಂದ್ರೆ ಇದಕ್ಕೆ ಏನು ಹೇಳೋದು ಇಷ್ಟ ಅಂತಂದ್ರೆ, ಒಟ್ಟಿನ ಮ್ಯಾಲ ಈ ಮೋಹ ಅನ್ನೋದೇ ಬ್ಯಾರೆ, ಪ್ರೀತಿ ಅನ್ನೋದೇ ಬ್ಯಾರೆ. ಅದ ಅಂತರಂಗನೇ ಬ್ಯಾರೆ, ಬಹಿರಂಗನೇ ಬ್ಯಾರೆ. ಮೋಹ ಅಂದ್ರೆ ಏನು? ಮೋಹ ಅಂದ್ರೆ ರಾಡಿ ನೀರ, ಪ್ರೀತಿ ಅಂದ್ರೆ ತಿಳಿ ನೀರ. ಅಲ್ಲ, ಅದು ರಾಡಿ, ಇದು ತಿಳಿ. ತಿಳಿ ಅಂದ್ರೆ ಏನು? ಸ್ವಚ್ಛವಾಗಿರತಕ್ಕಂಥದ್ದು ಪ್ರೀತಿ. ಏನು? ಕಶ್ಮಲವನ್ನು ಕೂಡಿರ್ತಕ್ಕಂಥದ್ದು ಮೋಹದ ನೀರ, ರಾಡಿ ನೀರ. ಇದನ್ನ ಹೇಳುವುದಿಲ್ಲ. ನಡೆದಾಡು ದೇವರು ಸಿದ್ದೇಶ್ವರ ಮಹಾಸ್ವಾಮಿಗಳ ಬುಕ್ಕದೊಳಗದ. ಹಿಂಗ ಸ್ವಾರ್ಥ ಬ್ಯಾರೆ, ನಿಸ್ವಾರ್ಥ ಬ್ಯಾರೆ. ಇಲ್ಲಿ ಸ್ವಾರ್ಥ ಅಂದ್ರೆ ಏನು? ತನಗ ಬೇಕಂತ ಮಾಡುವುದೇನದಲ್ಲ, ಇದು ಸ್ವಾರ್ಥ. ನಿಸ್ವಾರ್ಥ ಅಂದ್ರೆ ಏನೂ ಅಪೇಕ್ಷಾ ಇಲ್ಲದೆ ಮಾಡುವುದು. ಕಾಮ್ಯ ಭಕ್ತಿ ನಿಷ್ಕಾಮ್ಯ ಭಕ್ತಿ ಹೆಂಗ ಫರಡ್ಕವಲ್ಲ ಹಂಗದ. ಕಾಮ್ಯ ಅಂದ್ರೇನು? ದೇವರ ನನ್ನ ಗಂಡಸ ಮಗನ ಕೊಡು, ಒಂದು ಹೊಲ ಕೊಡು, ಮತ್ತೆ ಇಂತಿಂತಾದ ಕೊಟ್ಟು ಬೇಡುವುದೇನಲ್ಲ, ಇದು ಕಾಮ್ಯ ಭಕ್ತಿ. ಪರಮಾತ್ಮನ ಮ್ಯಾಲ ಬೇಡುವುದೇನದಲ್ಲ, ತಪಶ್ಚರ್ಯವನ್ನ ಮಾಡಿ ಭಕ್ತಿ ಮಾಡಿ ಬೇಡುವುದು ಇದು ಕಾಮ್ಯ ಭಕ್ತಿ. ತನಗ ಬೇಕಂತ ಬೇಡುವುದು ಇದು ಕಾಮ್ಯ ಭಕ್ತಿ. ನನಗೇನೂ ಬೇಡ, ಪರಮಾತ್ಮ ನಿನ್ನ ದರ್ಶನ ಆದ್ರೆ ಸಾಕಂತ ಏನು ಕೇಳ್ತಾನಲ್ಲ, ಯಾವ ತಪಸ್ಯ ಕೂತಲ್ಲ, ಇದು ನಿಷ್ಕಾಮ್ಯ ಭಕ್ತಿ. ಇದು ಭಕ್ತಿ ಗುರುತಾಯ್ತ್ರಿ, ಇದು ಭಕ್ತಿ. ಆದ್ರ ಜನಕ ರಾಜ ಹೌದು ಒಂದು ಕೈಯಲ್ಲಿ ಮಲಿಯನ್ನು ಹಿಡಿದಾನ, ಹೌದು, ಮತ್ತೊಂದು ಕೈಯಲ್ಲಿ ಹೋಮ ಯಜ್ಞ ಯಾಗವನ್ನು ಮಾಡ್ತಾನೆ. ಇದ್ಯಾಂಗ್ರಿ? ಅದು ಬಹಿರಂಗದಲ್ಲಿ ತೋರಿಸಲಿಕ್ಕೆ ಅದು ಮಲಿಯನ್ನು ಹಿಡಿದಾನ. ಹೌದು. ಆದ್ರೆ ಅಂತರಂಗ ತೋರಿಸುವುದಕ್ಕಾಗಿ ಹೋಮ ಯಜ್ಞ ಮಾಡ್ಲಿಕ್ಕೆ ಮತ್ತೊಬ್ಬರ ಸಲುವಾಗಿ ಮಾಡುವುದಕ್ಕೆ ತಿಳ್ಕೊಳ್ಳೋದದ. ಇಲ್ಲೇ ತಿಳ್ಕೊಳ್ಳೋದದ. ಹೊರಗ ಭೂಮಿ ಕಾಣಿಸ್ತದ, ಗಿಡಗಂಟಿ ಕಾಣಿಸ್ತದ, ಇದು ಕ್ಷಣಿಕ. ಇದು ಎಲ್ಲನೂ ಒಂದಿನ ನಾಶ ಆಗುವುದದ ಅಂತ ಹೇಳಿ ಬಹಿರಂಗ. ಆ ಬಹಿರಂಗಕ್ಕಾಗಿ ಮಲಿಯನ್ನು ಕೈಯಾಗಿ ಹಿಡ್ದಾನ. ಹೌದು. ಇದು ಒಂದಿನ ಖುಲ್ಲ ಆಗ್ತದ, ಇದು ಒಂದಿನ ಖುಲ್ಲಾಗಿ ಹೋಗುದದ ಅಂದ್ರು ಅದನ್ನ ಎಡಗೈಲಿ ಹಿಡ್ದಾನ. ಹೋಮ ಯಜ್ಞೆಯನ್ನು ಬಲಗೈಲಿ ಮಾಡ್ಲಿಕ್ಕೆ ಹತ್ಯಾನ. ನೋಡ್ರಿ, ಹಂಗ ಮಹಲಿಂಗರಾಯ ಅಂತರಂಗದಲ್ಲಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಗುರುವಿನ ಆಶೀರ್ವಾದ ಪಡ್ಕೊಂಡ ಶರೀರವನ್ನ ಗುರುವಿಗಾಗಿ ಮುಡುಪಿಟ್ಟ ಅರ್ಪಣೆ ಮಾಡಿ ನಿಸ್ವಾರ್ಥ ಸೇವೆಯನ್ನು ಮಾಡಿ ಮುಂಡಾಸ ಪಡ್ಕೊಂಡ. ನಿಷ್ಕಾಮ್ಯ ನಿಸ್ವಾರ್ಥ ಭಕ್ತಿಯಿಂದ ಮಾಡಿ ಮುಂಡಾಸವನ್ನು ಪಡ್ಕೊಂಡ. ಆದ್ರೆ ನೋಡಲಿಕ್ಕೆ ಹೆಂಡ್ರು ಮಕ್ಕಳು ಎಲ್ಲ ನೋಡ್ಲಿಕ್ಕಿದ್ರು ವಿನಃ ಅದು ಖರೇದ್ದಲ್ಲ ಅನ್ನಂಥ ಮಾತ ಇದೇ ಒಂದು ಮಾತಿನಲ್ಲಿ ತಿಳಿಸಿಕೊಡುವುದದ. ಇದೇಗ ಹೇಳಿದ್ರು. ಏನಂತಾರ್ರಿ? 20 ರೂಪಾಯಿಗೆ ಒಂದು ಗಡಿಗೆ ಮಾರ್ತಿದ್ರು. ಗೋರಾ ಕುಂಬಾರ 100 ರೂಪಾಯಿಗೆ ಒಂದು ಗಡಿಗೆ ಮಾರ್ತಿದ್ದ. ಇಲ್ಲದ ನೋಡ್ರಿ, ಬೆಂಕಿ ಹಚ್ಚುದು. 20 ರೂಪಾಯಿ ಗಡಿಗೆ ಮಾಡು ಗಡಿಗೆ ಕೊಟ್ ಅಂತಿತ್ತು. 100 ರೂಪಾಯಿ ಗಡಿಗೆ ಮಾಡುದು ವಿಠಲ್ ಅಂತಿತ್ತು ಅಂತ ಹೇಳಿದ್ರು. ಹೇಳ್ಯಾರ ಇಲ್ರಿ? ನಿಮ್ ಮುಂದೆ ಹೇಳ್ಯಾರ ಈ ಮಾತ. ಹೌದು, ಹೇಳ್ಯಾರ. 20 ರೂಪಾಯಿ ಗಡಿಗೆ ಪಕ್ಕ ಸುಟ್ಟಿಲ್ಲ, ಇದಕ್ಕೂ ಬೆಂಕಿ ಹಚ್ಚಾರ.
100 ಗಡಿಗೆಗೂ ಬೆಂಕಿ ಹಚ್ಚಾರ. ಅದು ವಿಠಲ ವಿಠಲ ಅಂತ ನೀವೇ ಹೇಳಿರಿ ಮಾತ. ಬೆಂಕಿ ಹಚ್ಚೋದ್ರೊಳಗೆ ಫರಕ್ ಐತಿ ಅಂದಂಗ ಆದ್ರಲ್ಲ. ಬೆಂಕಿ ಹಚ್ಚೋದ್ರೊಳಗೆ ಫರಕ್ ಅದ. ಆ 100 ಗಡಿಗೆ ಬೆಂಕಿ ಏನು ಹಚ್ಚಾರಲ್ಲ, ಆ ಗಡಿಗೆ ಆ ಬೆಂಕಿ ಕಾವನ್ನು ತಗೊಂಡು ಸುಟ್ಟ ಅಂತ ನಾದವನ್ನು ಕೊಡ್ತದಲ್ಲ, ಇದು ವಿಠಲ ವಿಠಲನ್ನು ಗಡಿಗೆ ಹಚ್ಕೊಳ್ಳವ್ರಿ. ಇವರು ಹಚ್ಕೊಂಡದ ಗಡಿಗೆ ನೀವೇ ಬೆಂಕಿ ಹಚ್ಚಿರ್ಕರೆ ಆ ಬೆಂಕಿ ತಡ್ಕೊಂಡದ ಗಡಿಗೆ, ಆ ತಡ್ಕೊಂಡ ಕೆಸಂದ ವಿಠಲ ವಿಠಲನ್ನು ನಾಮಸ್ಮರಣೆ ಮಾಡ್ಯದ. ತಡ್ಕೊಳ್ಳುವಂತ ಗಡಿಗೆ ನಮ್ಮ ಭಾಗಕ್ಕದ, ತಡ್ಕೊಳ್ಳಂತ ಗಡಿಗೆ ನಮ್ಮ ಭಾಗಕ್ಕದ. ಕೊಟ್ಟನು ಗಡಿಗೆ ನಿಮ್ಮ ಭಾಗಕ್ಕೆ ಹೋಗುದದ. ಹೇಳವ್ರು ನೀವೇ ಹೌದಿಲ್ರಿ? 20 ರೂಪಾಯಿಗೆ ಒಂದು ಗಡಿಗೆ ಮಾರಿದ್ರಿ, 100 ರೂಪಾಯಿಗೆ ಒಂದು ಗಡಿಗೆ ಮಾರಿದ್ರಿ. ಆ ಬೆಂಕಿ ತಡ್ಕೊಂಡು ಏನು ಒಳ್ಳೆಯ ಗಡಿಗೆ ನಾದ ಕೊಡುವುದು ಗಡಿಗೆ ವಿಠಲ ವಿಠಲನ್ನು ಗಡಿಗೆ ತಯಾರಾಗ್ಯದಲ್ಲ, ಇದು ನಮ್ಮ ಗಡಿಗೆ ಪಾಲದ. ಹೇಳುದ್ರೊಳಗೆ ಏನು ತಪ್ಪದ ಬಿಡ್ರಿ. ಏನು ತಪ್ಪ್ರಿ? ತಪ್ಪದ ಯಾಕ? ಬೆಂಕಿ ಹಚ್ಚಾರ ಕರೆ ಅದು ಕೊಟ್ಟ ಅಂತದ, ಇದು ಟನ್ ಟನ್ ಅಂತದ. ಇಷ್ಟೇ ಫರಕದ. ಅದು ಕೊಟ್ಟನ ಗುಡಿಗೆ ನೀವು ಬರೇ ಬೆಂಕಿ ಹಚ್ಚಿದ ಗಡಿಗೆ, ಇದು ನಾದ ಹೊಂಡು ಗಡಿಗೆ ಅನ್ನದ ಬೆಂಕಿ ತಡ್ಕೊಂಡದ ಮೇಗೆ ಹಚ್ಕೊಂಡದ ಕರೆ. ಅದು ಪಕ್ವವಾಗಿ ನಾದವ ಕೊಡುತ್ತದ. ಅದು ಪಕ್ವವಾಗಿ ನಾದ ಕೊಡುತ್ತದ. ಅದರಲ್ಲಿ ನಾದ ಹಂತದು ಹುಟ್ಟ್ಯದ. ವಿಠಲನ ನಾಮಸ್ಮರಣೆ ನುಡಿತದ. ಇದು ನಮ್ಮ ಗಡಿಗೆ ಪಾಲದ. ಜಗದ್ಗುರು ರೇವಣ ಸಿದ್ದೇಶ್ವರ ಅವತಾರದಲ್ಲಿ ಹೌದು, ಮರುಳು ಸಿದ್ಧನ ಅವತಾರ ಅಂತ ಬರ್ತದೆ. ಹೌದು. ಮರುಳು ಸಿದ್ಧ ಇವು ಹೆಂಗದಾನು ಏನದಾನ ಅಂತ ಹೇಳಿ ಚುಚ್ಚಿ ಮಾತಾಡೋ ಊರೊಳಗಿರೋರ, ಎಲ್ಲಾ ಕಡೆ ಇರೋರ ಪರೀಕ್ಷೆ ಮಾಡೋರು ಎಲ್ಲ ಕಡೆ ಇರೋರು ಅದಾರ. ಗುರುವಿನ ಸ್ವತಃ ಪರೀಕ್ಷೆ ಮಾಡ್ತಾನೆ, ಮುಳುಕಿದವ್ರು ಯಾಕ? ಆ ಮರುಳು ಸಿದ್ಧನ ಮ್ಯಾಲ ಬೆಂಕಿ ಕೆಂಡವನ್ನ ಸುರಿವಿದ್ರು. ಮರುಳು ಸಿದ್ಧನ ಮ್ಯಾಲ ಬೆಂಕಿನೇ ತಂದು ಸುರ್ವ್ಯಾರ. ಆವಾಗ ಮರುಳು ಸಿದ್ಧ ದೇವರು ಆ ಬೆಂಕಿಯನ್ನ ಸುರಿವಿರ್ತಕ್ಕಂಥ ಅಗ್ನಿ ಕುಂಡವನ್ನ ಬಾಯಿಯಿಂದ ನುಂಗಿದ. ಏನೋ ಮ್ಯಾಲ ಸುರ್ವ್ಯಾರ ಮರುಳು ಸಿದ್ಧಗೆ ಬೆಂಕಿ ತಂದ. ದೇವಗಣ್ಯರು ನಾಗಗಣ್ಯರು ಎಲ್ಲಾರು ಕೂಡ್ಯಾರ. ದೇವಗಣ್ಯರು ನಾಗಗಣ್ಯರು ಕೂಡಿ ಬೆಂಕಿ ತಂದು ತಲೆ ಮೇಲೆ ಸುರ್ವ್ಯಾರ. ಇವನು ಪರೀಕ್ಷೆ ಮಾಡಲಿಕ್ಕೆ ಬೆಂಕಿ ಹಚ್ಚಾರ. ಮರುಳು ಸಿದ್ಧನ ಪರೀಕ್ಷೆ ಮಾಡ್ಬೇಕಂತೇಳಿ ಇದು ರೇವಣ ಸಿದ್ಧನ ಪುರಾಣ, ಮರುಳು ಸಿದ್ಧನ ಪುರಾಣದೊಳಗೆ ಬರ್ತದೆ. ಆವಾಗ ಮರುಳು ಸಿದ್ಧ ದೇವರು ಅದನ್ನ ಬೆಂಕಿಯನ್ನ ಬಾಯಿದಿಂದ ನುಂಗ್ಯಾನ, ಭಕ್ಷಣೆ ಮಾಡ್ಯಾನ. ಹಚ್ಕೊಂಡವರು ಶ್ರೇಷ್ಠ, ಏನ ಸುರಿದವರು ಶ್ರೇಷ್ಠ. ಪ್ರತಿಯೊಂದಕ್ಕೂ ಪ್ರಶ್ನಾರ್ಥಕ್ಕೆ ಇಟ್ಟಿರ್ತಾನೆ ನಾ ಮಾತಾಡುವಾಗ. ನೀವು ಆಗಲೇ ಮಾತಾಡಿದ್ರಿ. ಹೌದು, ಸಿರಸು ಹಂಗಂತಾನ, ಅವ್ರು ತೆಳಗ್ ಕೂತವ್ರು ಹಿಂಗಂತಾರ, ಅವ್ರು ಹಾದಿ ಬಿಡಿಸ್ತಾರ. ಹಂಗೆಲ್ಲ ಮಾತಾಡಬಾರ್ದು. ಅಲ್ಲಿ ಏನ್ ಯಾಕೆ ಬಿಡವ್ರ ಅವ್ರು ಅಂದದಕ್ಕೆ ಯಾಕೆ ನಾವು ವಿಚಾರ ಮಾಡೋದು? ನೀವಂತಿರಿಂದ ನಾವು ಅನ್ನೋದಿಲ್ಲ, ಒಳ್ಳೆ ಶಬ್ದವನ್ನು ಬಳಸ್ಬೇಕು. ಅಲ್ಲ, ಹಚ್ಕೊಳ್ಳೋದು ಬೆಂಕಿ ನಾವು ಹಚ್ಕೊಳ್ಳೋದು ವಿಚಾರ ಇಟ್ಟಿವು, ನೀವು ಹಚ್ಚುವುದು ವಿಚಾರ ಇಟ್ಟಿವಿ, ಹಿಡ್ಕೊಂಡ್ರಿ. ಇನ್ನು ಸ್ವಲ್ಪ ಹೋಗ್ಯದ್ರಿ, ಇರ್ಲಿ. ಇಲ್ಲ ಹೋಗ್ಲಿ, ನಾವು ಹಿಡ್ಕೊಂಡವ್ರು ನಾವೇ ಇದ್ದೀವಲ್ಲ, ಏನು ತಪ್ಪದ? ಪರೀಕ್ಷೆ ಮಾಡ್ಲಿಕ್ಕೆ ಹಚ್ಕೊಳ್ಳೇಬೇಕಾಗ್ತದ. ಆದ್ರೆ ಪರೀಕ್ಷಾ ಮಾಡ್ಲಾರ್ದು ಹೆಂಗ ಬೇಕಂಗ ಹಚ್ಚಲಿಕ್ಕೆ ಬರ್ತದ. ಅದೇ ಭಕ್ತ ಗೋರಾ ಕುಂಬಾರನ ಮನೆಯಲ್ಲಿ ಹೌದು, ಸಂಸಾರದಲ್ಲಿ ಒಂದು ಬೆಂಕಿ ಹತ್ತಿತ್ತು. ಸಂಸಾರದಲ್ಲೇನು ಗಂಡ್ರ ಒಳಗೊಂದು ಜಗಳ ಹತ್ತು. ಭಕ್ತ ಗೋರಾ ಕುಂಬಾರ ಇಬ್ರು ಹೆಂಡ್ರು. ಗೋರ ಕುಂಬಾರ್ಗೂ ಇಬ್ರು ಹೆಂಡ್ರು. ಮಾಳಿಗರಾಗಿ ಇಬ್ರು ಅಲ್ಲ, ಬಹಳ ಮಂದಿ ಇಬ್ಬಿಬ್ರು ಇದ್ದಾರೆ. ಇರ್ಲಿ ಅವ್ರೇನ್ ಲೆಕ್ಕ ಮಾಡ್ಲಕ್ ಹೋಗುದ? ನಾವೇ ಇಬ್ರು ಹೆಂಡ್ರು ಇದ್ದಾಗ ಭಕ್ತ ಗೋರಾ ಕುಂಬಾರಗ ಸಂಸಾರದಲ್ಲಿ ಬೆಂಕಿ ಹಚ್ಚುವಾಗ ಸ್ವಲ್ಪ ಮಾತಿನ ಚಕಾಮುಕಿಯಲ್ಲಿ ಹೌದು ಅಡಚಣೆ ಆಯ್ತು. ಹೌದು, ಮಾತಾಡುವಾಗ ಭಕ್ತ ಗೋರಾಗ ತನ್ನ ಪತ್ನಿಯರು ಜಾರಿ ಇವತ್ತು ನಮ್ಮನ್ನ ನಿನ್ನ ಕೈಯಿಂದ ಮುಟ್ಟಿದಿ ಅಂದ್ರ ವಿಠಲನ ಆಣೆ ಅಂದ್ರು. ನೋಡ್ರಿ, ಇದೇ ಅಂತ ಬೆಂಕಿರಿ. ಸ್ವತಃ ಹೆಂಡ್ರಿದ್ದಾರ, ಹೆಂಡ್ರಿಗೆ ಅವರಿಗೆ ಬೆಂಕಿ ಹತ್ಯದ, ಜಗಳ ಹತ್ಯದ. ಜಾರ ಕೈಯಿಂದ ನಮ್ಮನ್ನ ನೀ ಮುಟ್ಟಿದ್ರ ವಿಠಲನ ಆಣಿ ನಿನಗಂದ್ರ ಅವ್ರು. ಗೋರಾಗ ಬೆಂಕಿ ಒಳಗೆ ಶುರು ಆಯ್ತು. ಬೆಂಕಿ ಒಳಗೆ ಹತ್ತಿತ್ತು ಗೋರಾಗ. ಅವಾಗ ವಿಠಲನ ನಾಮದಲ್ಲಿ ಇದ್ದವ, ನಾಮಸ್ಮರಣೆ ಒಳಗಿದ್ದವಾಗ ನಿದ್ದೆ ಬರುವುದಿಲ್ಲ. ಕಾಯ್ದ ರಾತ್ರಿ ಮಲ್ಕೊಂಡ. ಕಾಯ್ದ ಮನುಷ್ಯಾಗ ನಿದ್ದೆ ಬರೋ ಸಹಜದ ಮಲ್ಕೊಂಡ.
ಮಲ್ಕೊಂಡಾಗ ಬೆಂಕಿ ಹಚ್ಚಿದವ್ರು ಮಾತಾಡಿದ್ರು. ಬೆಂಕಿ ಹಚ್ಚಿದವ್ರು ಮಾತಾಡಿದ್ರು ಏನು, ಎಡಕೊಬ್ಬಕ್ಕೆ ಹೆಣಿತಿ ಮಲಗ್ಯಾಳ, ಬಲಕೊಬ್ಬಕ್ಕೆ ಮಲಗ್ಯಾಳ. ಮುಟ್ಟಬೇಡ, ಮುಟ್ಟಿದ್ರ ನಿನ್ನ ಪಾಂಡುರಂಗನ ಆಣಿ ಅಂತ ಹೇಳಿ ಆಣಿ ಹಾಕಿವು. ಇಷ್ಟು ಜಗಳ ಬಡ್ಲಿಕ್ಕೂ ಒಂದು ಕಾರಣ ಅದ. ಕೆಸರಿನೊಳಗ ಮಗನ ತುಳ್ದಾನಿವ, ನಾಮಸ್ಮರಣಿ ಒಳಗ, ವಿಠಲ ನಾಮಸ್ಮರಣಿ ಒಳಗ ಅದೆಲ್ಲ ಹೇಳ್ಯಾರ ಅವ್ರು. ಗಡಿಗೆ ಮಾರುತ್ತಾನ ಹೇಳ್ಯಾರ. ಇಲ್ಲಿ ಹೇಳಿ ಇದನ್ನು ಒಟ್ಟು ಗೊತ್ತಾಗ್ಬೇಕಲ್ಲ. ಅವಾಗ ಮಲ್ಕೊಂಡ ಈ ವಿಠಲ್ ನಾಮಸ್ಮರಣಿ ಒಳಗ ಮಗನ ಕೊಂದು ತುಳಿದಕ್ಕಾಗಿ ಅವರಿಗೆ ಸಿಟ್ಟು ಬಂದ, ಮಗನ ಕೊಂದಲಾಯವ ಅಂತೇಳಿ ಸಿಟ್ಟಾಗಿ ಜಗಳ ಬಂದದ ಅವ್ರೊಳಗ. ಅವಾಗ ಮತ್ತೊಂದಾದ. ಇಬ್ಬರು ಹೆಂಡ್ರು ಹೌದು ರಾತ್ರಿ ಮಲ್ಕೊಂಡಾಗ ಮಾತಾಡಿದ್ರು. ಏನಂತ? ವಿಠಲ ಪಾಂಡುರಂಗನ ಪ್ರಮಾಣವನ್ನು ಇವಾಗ ಹಾಕಿವು. ಹೌದು. ಜಾರಿ ಇವು ನಿದ್ದಿಗಣ್ಣಾಗ್ರಿ ನಮ್ಮ ಮ್ಯಾಲ ಕೈ ಹೋಗಿಲಿ ಅಂತ ಹೇಳಿ ಹೌದು ಕಬ್ಬಡ್ಡ ನಾಟಕ ಮಾಡಿ ಬೆಂಕಿ ಹಚ್ಚಿ ಹೌದು ಮಲ್ಕೊಂಡ್ರು. ಇಬ್ರು ಅಚ್ಚಿಕೊಬ್ಬಕ್ಕೆ ಮಲ್ಕೊಂಡಾಳ, ಇಚ್ಚಿಕೊಬ್ಬಕ್ಕೆ ಮಲ್ಕೊಂಡಾಳ. ರಾತ್ರಿ ನಿದ್ದಿ ಸಮಯದಲ್ಲಿ ಬಹಳ ಗಾಢ ನಿದ್ದೆ ಹತ್ತದ ಗೋರಾ ಕುಂಬಾರಗ. ಕೈಯನ್ನು ಒಗದ ಆಚೆ ಕಡೆ ಒಂದು ಇಚ್ಚಿ ಕಡೆ ಕೈ ತಾವೇ ಒಕ್ಕೋತಾರ. ಅವಾಗ ಎಚ್ಚರ ಆಯ್ತು. ಯಾರಿಗೆ ಗೋರಾ ಕುಂಬಾರ ಎಚ್ಚರ ಎದ್ದ ಗೋರಾ ಕುಂಬಾರ. ಶ್ರೀಹರಿ ಪಾಂಡುರಂಗ ನಿನ್ನ ಮೇಲೆ ಆಣಿಯನ್ನು ಹಾಕ್ಯಾರ, ಪ್ರಮಾಣ ಹಾಕ್ಯಾರ. ಈ ಕೈ ನಿಡಬಾರ್ದಂದವ. ನೋಡ್ರಿ ಆವಾಗ ಹತಾರಕ್ ಹೊಡೆದು ಎರಡು ಕೈ ಕಡ್ಕೊಂಡ. ಕೈ ಮಂಡಾದು, ಕೈನೇ ಮಂಡಾಗಿ ಬಿಟ್ಟು. ನೋಡ್ರಿ ಬೆಂಕಿ ಹಚ್ಚಿದವ್ರು ಅಲ್ಲೇ ಕೂತಾರ, ಮಗಲು ಮಲ್ಕೊಂಡಾರ, ಎದ್ದಾರ, ನೋಡ್ತಾರ, ಎಲ್ಲಾ ನೋಡ್ತಾರ. ಬೆಂಕಿ ಹಚ್ಚಿ ನಾಣಿ ಹಾಕಿದವರು ಅವರೇ. ಅವಾಗ ಯಾವಾಗ ಹಚ್ಕೊಂಡವ ಎರಡು ಕೈಯನ್ನು ಕಡ್ಕೊಂಡ. ಹೌದು. ನಾಮಸ್ಮರಣೆ ಮಾಡ್ಲಿಕ್ಕೆ ಬೆರಳಿಲ್ಲ. ನಾಮಸ್ಮರಣೆ ಮಾಡ್ಲಿಕ್ಕೆ ಬೆರಳಿಲ್ಲ. ಹಿಂಗ ಬಡಿಲಿಕ್ಕೆ, ಚಪ್ಪಾಳಿ ಹೊಡಿಲಿಕ್ಕೆ ಮಂಡಗೈ ಯಾವುದು? ಮಂಡಗೈಲೇ ವಿಠಲ 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 ಅಂತ ಹೇಳಿ ಬಡಿತಾನ. ಆಷಾಢ ವಾರಿ ಪಂಡ್ರಕ್ಕೆ ಲಕ್ಷಾನುಗಟ್ಲೆ ಮಂದಿ ಕೋಟಿ ಗಟ್ಲೆ ಜನ ಕೂಡ್ತಾರೆ. ಹೌದು. ಪಾಂಡುರಂಗನ ಮುಂದೆ ನಿಂತು ಎಲ್ಲರೂ ವಿಠಲ 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 ಅಂತ ತಾಳ ಬಾರಿಸ್ತಿದ್ರು. ಎಲ್ಲರೂ ನಾದದಲ್ಲಿ ಮಗ್ನಾಗಿದ್ರು. ಅವಾಗ ಗೋರ ಅಂತಾನ, ಹೌದು ಪರಮಾತ್ಮ, ಹೌದು ಬೆಂಕಿ ಹಚ್ಚಿದವರು ನನ್ನ ಜೊತೆ ಈಗಿಲ್ಲ, ಇಲ್ಲ, ಅವ್ರ ಮನೆಯಲ್ಲಿದ್ದಾರೆ. ಹೌದು ಪರಮಾತ್ಮ, ಈ ಮಂಡಗೈಲೇರಿ ಅವರು ಹಾಡುವ ತಾಳಕ್ಕೆ, ಹಾಡುವ ರಾಗಕ್ಕೆ ನಾವಿಟ್ಟಲ್ಲ ಅಂತ ಬಾಯಿ ಅಂತದ ಮಂಡಗೈಲಿ ಬಡಿತನು ಭಗವಂತ. ಹೌದು. ದೃಷ್ಟಿ ತರದ ನೋಡು ವಿಠಲ ಅಂದ. ಅಲ್ಲ, ನಾಮಸ್ಮರಣೆಗೆ ಮಗ್ನಾಗಿದ್ದ, ಅವ ಬೇಡೇ ಇಲ್ಲ. ವಿಠಲ ವಿಠಲ ಅನ್ನುವ ಸ್ವರಕ್ಕ, ತಾಳಕ್ಕ ನಾಮಸ್ಮರಣೆ ಮಾಡದಲ್ಲಿ ಮಗ್ನಾಗ್ಯಾನವ. ಪಾಂಡುರಂಗ ಗರ್ವ ಆಯ್ತು. ಪಾಂಡುರಂಗ ವಿಚಾರ ಮಾಡಿದ, ಬೆಂಕಿ ಹಚ್ಚಿದವರು ಮನೆಯಲ್ಲಿ ಇದ್ದಾರೆ, ಹಚ್ಚಿಕೊಂಡ ಇವನೇ ಇದ್ದಾನ, ನನ್ನ ಹತ್ತಿರ ಬಂದಾನ ಅಂತ ಹೇಳಿ ಪಾಂಡುರಂಗನ ದಯಾದಿಂದ ಮಂಡಗೈ ಹೋಗಿ ಬೆರಳ ಕೈ ಆಗಿ ಚಿಗತ್ತು ಬಂತು. ಮಂಡಗೈ ಹೋಗಿ ಬೆರಳ ಕೈಯಾಗಿ ಸ್ವತಃ ಮೊದಲಿನಂತೆ ತದ್ರೂಪ ಕೈಗಳಾಗಿ ಗೋರಾ ಕುಂಬಾರ ಬಡಲಿಕ್ಕೆ ಹತ್ಯಾನ. ಏನ್ ಹಚ್ಚಿದವರು ಶ್ರೇಷ್ಠ, ಏನು ಹಚ್ಕೊಂಡವ ಶ್ರೇಷ್ಠ. ಹಚ್ಚಿದವರು ಅಲ್ಲೇ ಕೂತಾರ, ಬಂದೇ ಇಲ್ಲ. ಅವರು ನಾಮಸ್ಮರಣೆ ಒಳಗೆ ತಲ್ಲಿನಾಗಿ ವಿಠಲ ವಿಠಲ್ ಅಂತ ತಾಳ ಬಡಿತಾನ, ಹಚ್ಕೊಂಡವ. ಆವಾಗ ಎರಡೂ ಕೈ ಸಿಗುತ್ತಾವ. ಭಕ್ತ ಕುಂಬಾರ ಸಿನಿಮಾದಾಗ ನೋಡಿರಿ ನೀವು. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಮತ್ತು ಸುಳ್ಳಿಗೆ ಸುಖ, ಅದಕ್ಕೆ ಜನ ಬೆಂಬಲ ಇರುವುದು ಸಹಜದ. ಏನು ಮಾಡಿದ್ರು ಸಹಿತ ಸತ್ಯಕ್ಕೆ ಪರಮಾತ್ಮ ಇದ್ದಾನೆ. ಅದಕ್ಕಾಗಿ ಹಚ್ಚುಗೋಳು ಪಾಲ, ಬೆಂಕಿ ಹಚ್ಚುಗೋಳದ್ದು ಪಾಲ ನಮ್ಮದ, ಹಚ್ಚು ಪಾಲ್ ನಿಂಬುದದ. ಅನೇಕ ಉದಾಹರಣೆಗಳನ್ನು ಕೊಟ್ಟಾರ ಅವರು. ಎಲ್ಲದಕ್ಕೂ ಬೆಂಕಿ ಹಚ್ಚಬೇಕಾಗ್ತದಂತಾರ. ಬೆಂಕಿ ಹೊಟ್ಟೆ ಒಳಗದ, ಯಾರೇ ಹಚ್ಚಾರ ಏನು ಬಂದ? ಏನ್ ನೀವು ಹಚ್ಚಿರ್ಯೋ? ಜಠರಾಗ್ನಿ ಅನ್ನೋದು ಭಗವಂತ ತಯಾರು ಮಾಡ್ಯಾನದನ್ನ. ಜಠರಾಗ್ನಿ ಅನ್ನೋದು ಒಳಗೆ ತಯಾರು ಮಾಡ್ಯಾನ. ಅದು ಬೆಂಕಿನೇ ಅದ, ಅದು ನಮ್ಮದೇ ಅದ ಅಂತ ಹೇಳ್ತೀರಿ. ನಿಮ್ಮದು ಏನದ ಬೆಂಕಿ? ನೀವು ಹಚ್ಚಿರಿ ಏನದನ? ಇಲ್ಲ, ಹಚ್ಚಿಲ್ಲ. ಜಗತ್ತಿನೊಳಗೆ ಹೆಂಗದ ಅಂದ್ರೆ, ಯಾವತ್ತೂ ಬೆಂಕಿ ಹಚ್ಚುದೇನು ನಿಮ್ಮದು ಕರೆ ಅದಂತೆ ವಿಚಾರ ಮಾಡಿ ಮಾತಾಡಿರಲಿಲ್ಲ. ಜಠರಾಗ್ನಿ ಒಳಗಿದ್ರು ಸಹಿತ ಅದು ಅನ್ನ ಪಚನ ಮಾಡಲಿಕ್ಕೆ ಭಗವಂತನೇ ಇಟ್ಟಾನ. ಅದಕ್ಕಾಗಿ ಈಗ
ಹಚ್ಕೊಂಡವರು ಈಗ ಇದೇ ಹಿಂದಿನ ಸಂದಿನ ಉದಾಹರಣೆ ಕೊಟ್ಟಿದ್ದದ. ಬೆಂಕಿಗೆ ಎಲ್ಲ ಇವತ್ತು ಬೇಕಾದಂಥ ಸುಗಂಧ ವಾಸವನ್ನು ಬೆಂಕಿ ಒಳಗೆ ಹಾಕಿದ್ರು ಸಹಿತ ಸುಗಂಧ ವಾಸ ಕೊಡೋಂಥದ್ದು ತಾಕತ್ತದ. ಅದಕ್ಕೆ ಹಚ್ಕೊಂಡಿದ್ದೇ ಬಹಳ ಶ್ರೇಷ್ಠದನಂಥ ಮಾತ ಹಿಂದಿನ ಸಂದಿನಾಗ ಮಾತಾಡಿದ್ದದ. ಆ ಮುಗಿಸಿದ್ದನ ಬದಲವಾಗಿ ಹಾಲ ಮತದಲ್ಲಿ ಪ್ರಶ್ನೆ ಕೇಳಿತ್ತು. ಹೌದು, ಒಟ್ಟು ಯಾಕರೆ ನಿಮ್ಮ ಮುಗಿಸಿದ್ದ ಗುರುವಿನ ಹತ್ತಿರ ಉಳಿಲಿಲ್ಲ, ಗುರುವಿನ ಮಾತು ಕೇಳಲಿಲ್ಲ ಅಂದಾಗ ಅದಕ್ಕೆ ಉತ್ತರ ಇಲ್ಲ. ಉತ್ತರ ಇಲ್ಲಲ್ಲ, ಎಲ್ಲಾ ಕಡೆ ಗುರು ಶಿಷ್ಯರು ಒಂದೇ ಇಲ್ಲ, ಗುರುವಿನ ಕಡೆ ಶಿಷ್ಯರು ಇರಬಾರ್ದು ಅಂತ ಹೇಳ್ಯಾರ ಅವರು. ಗುರು ಶಿಷ್ಯರು ಒಂದೇ ಕಡೆ ಇಲ್ಲ. ನಾವೇನು ಮಾತಾಡಿದ್ವು, ಕ್ವಾಣೂರು ಮಠದಾಗ ಗುರು ಶಿಷ್ಯರಿದ್ದಾರೆ, ಹೂನೂರು ಮಠದಾಗಿದ್ದಾರೆ ಗುರು, ಹುಲಜಂತಿ ಒಳಗಿದ್ದಾರೆ, ಹುಲಜಂತಿ ಒಳಗೆ ಗುರು ಶಿಷ್ಯರು, ಸಿಡಿಯಾಣದೊಳಗಿದ್ದಾರೆ, ಇಬ್ಬರದು ಭೇಟಿ ಆಗ್ತದೆ. ಆದ್ರೆ ನಿಮ್ಮ ಮಠ ಮನೆ ಒಳಗ ಗುರು ಶಿಷ್ಯರ ಕೂಡಿ ಯಾಕಿಲ್ಲ ಅಂತ ಇಷ್ಟೇ ಒಂದು ಮಾತಾಡಿದ್ದದ. ಅದಕ್ಕೆ ಹಾಲು ಮತ್ತು ವಿಷಯ ಹಿಂದೆ ಅಡಿಗೆ ಅದ. ಹೌದು, ಮರ್ತಕ್ಕೆ ಬಂದರೆ ಹೊಳೆ ನೋಡ್ಯಾನು, ಹಾದಿಯಾಗ ನೋಡಿಲ್ಲ, ಅವ ಹಿಂಗೆ ಮಾತಾಡಬಾರದು. ಇದು ವಿಷಯ ಅಲ್ಲ. ಅದಕ್ಕಾಗಿ ಆ ವಿಷಯಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲ, ನಿಮಗೆ ಅದು ಗೊತ್ತಿಲ್ಲ, ಅದರ ವಿಷಯ ನಿಮಗೆ ಗೊತ್ತಿಲ್ಲ. ಅದಕ್ಕಾಗಿ ನೀವೇನು ಮಾಡ್ತೀರಿ, ಅಲ್ಲಿ ಬಂದ್ರೆ ಏನು ತಪ್ಪಾತ, ಹೋಗುದ್ರೊಳಗೆ ನೋಡಿದ್ರೆ ಏನಾತ, ಹಿಂಗೆ ಮಾತಾಡ್ತೀರಿ. ಹಂಗೆ ವಿಷಯ ಬರುದಿಲ್ಲ. ಹಾದಿಯಾಗ ನೋಡಿಲ್ಲ, ಅರಿಕೆರಿಗೆ ಬಂದು ನೋಡಿ ಅಲ್ಲ, ಹಿಂಗೆಲ್ಲ ಮಾತಾಡಬಾರ್ದು. ಅದಕ್ಕೆ ಯಾಕೆ ನೋಡಿದವ ಗುರುವಿನ ಆಜ್ಞೆ ಮೀರಿದಂಗೆ ಆತಲ್ಲ ಅಂತ ಒಂದೇ ಪ್ರಶ್ನೆ ಅದ ಇದ್ರಾಗ. ಅದಕ್ಕೆ ನೀವೆಲ್ಲರೂ ಶಾಂತತೆಯನ್ನು ಕೂಡಿ ಇಷ್ಟೊತ್ತನ ಕೂಡಿ ಕೇಳಿರಿ. ಬೆಂಕಿ ಹಚ್ಕೊಳ್ಳೋದು ಮತ್ತು ಹಚ್ಚುದು ಎರಡೂ ಸರಿನೇ ಅವ. ಸರಿ ಇದ್ದಾಗೆ ಒಂದು ನಾಣ್ಯಕ್ಕೆ ಎರಡು ಮುಖಗಳಿದ್ದಂಗವ ಎರಡೂ ವಿಷಯ ಅಂದ್ರೆ ಇವು. ಸಾಂಗ್ಲಿ ತಾಲೂಕು, ಸಾಂಗ್ಲಿ ಜಿಲ್ಲೆಯ ಸಾಂಗ್ಲಿ ತಾಲೂಕು, ಸಾಂಗ್ಲಿ ಜಿಲ್ಲಾ, ಸಾಂಗ್ಲಿ ತಾಲೂಕ ಮಗ್ಗಲ್ ಒಂದು ಸಣ್ಣ ಹಳ್ಳಿ ಅದ. ಮಗ್ಗಲ್ ಒಂದು ಹಳ್ಳಿ ಅದ. ನಿಮಗೆ ಇವತ್ತು ಬೆಂಕಿ ಪಾಲು ಬಂದದಂತ ಹೇಳಿ ಅದು ವಿಚಾರ ಅದ. ಹಾ, ಬಣವಿ ಮಗ್ಲ ಸಣ್ಣ ಶಿಶು ಕೂಸ ಮಲಗಿತ್ತು. ಬಣಿವಿ ಮಗ್ಗಲಕ, ಬಣಿವಿ ಅಂದ್ರೆ ಏನು, ಕಣಿಕಿ ಬಣಿವಿ, ಹೊಟ್ಟಿನ ಬಣಿವಿ, ಕಣಿಕಿ ಬಣಿವಿ, ಕಣಿಕಿ ಬಣಿವಿ, ಬಣಿವಿ ಇತ್ತು. ಆ ಕೂಸಲ್ಲಿ ತಾಯಿ ಅದನ್ನು ಹಾಕಿದ್ಳು. ಹೌದು, ಬೆಂಕಿ ಹಚ್ಚೋರು ವಿಚಾರ ಮಾಡಿದ್ರು. ಹೌದು, ತಾಯಿ ತಂದಿಗೆ ಒಬ್ಬನೇ ಪುತ್ರ ಹುಟ್ಟ್ಯಾನ, ತಾಯಿ ತಂದಿಗೆ ಒಬ್ಬನೇ ಹುಡುಗದ. ಈ ಹುಡುಗನ ಇಲ್ಲಿ ಕೊಲ್ಲಬೇಕಾದ್ರೆ ಯಾರೇ ನೋಡ್ತಾರೋ, ಬಣಿಗೆ ಬೆಂಕಿ ಹಚ್ಚಿ ಆ ಹುಡುಗ ಆ ಬಣಿವಿ ಕಾವು ಬಡದ್ ಸತ್ತ ಆಟೋಮೆಟಿಕ್ ಹೋಗ್ತದ. ನಾವು ಓಡಿ ಹೋಗುನಂತ ಮಾತಾಡಿದ್ರು. ಆ ಬಣಿವಿ ಮಗ್ಗಲಕ್ಕೆ ಹುಡುಗದ, ಬೆಂಕಿ ಬಣಿವಿಗೆ ಹಚ್ಚಿದ್ರು. ಹೌದು, ಓಡಿ ಹೋದ್ರು. ಹೌದು, ಕೂಸ ತೀರಿ ಹೋಯ್ತು. ಕೂಸು ಮತ್ತು ಅಂತ ದೊಡ್ಡ ಬಣಿವಿ ಬೆಂಕಿಗೆ ಆ ಕೂಸು ಯಾಕೆ ಉಳಿತದೆ, ಎಂತಿಂತಾವ್ ಸುಟ್ಟು ಹೋಗ್ತಾವ. ಆವಾಗ ಬಿಳಿಯಾಣ ಸಿದ್ಧಗರುವಾಯ್ತು. ತಾಯಿ ಗನಘೋರವಾಗಿರ್ತಕ್ಕಂಥ ದುಃಖನ ಮಾಡಿದಳು. ಆ ಹುಡುಗನ ಕೂಸಿನ ತಾಯಿ ಪರಮಾತ್ಮ ಬಿಳಿಯಾಣ ಸಿದ್ಧ ಒಂದೇ ಮಗನನ್ನ ಕೊಟ್ಟಿದ್ದಿ, ಕಸ್ಕೊಂಡಿಯಪ್ಪ ಅಂತ ದುಃಖ ಮಾಡಿ ಬಾಯಾಗ ಮಣ್ಣು ಹಾಕೋತಿದ್ದಳು ತಾಯಿ. ಹೌದು, ಅವಾಗ ಬಿಳಿಯಾಣ ಸಿದ್ಧ ಗರುವಾಯ್ತು. ಬೆವರಿಗೆ ಒಳಗೆ ಹೌದು ಎದ್ದು ಬಂದ. ಬಿಳಿಯಾಣ ಸಿದ್ಧ ಸ್ವತಃ ಬಂದಲ್ಲಿಗೆ, ಬೆವರಿಗಿಂದ ಬಂದ. ಹೌದು, ಬಂದ ತನ್ನ ಭಂಡಾರದ ಮಹಿಮೆಯಿಂದ ತಿಳ್ಕೊಂಡ, ಇದು ಹೀಗಾದ್ರೆ ತಪ್ಪಾಗ್ತದ, ಬೆಂಕಿ ಹಚ್ಚಬಾರ್ದಂತ ಎಂದು ತನ್ನ ಮನಸ್ಸಿಗೆ ತಿಳ್ಕೊಂಡ ಭಕ್ತರಿಗೆ ಆಜ್ಞೆಯನ್ನು ಮಾಡಿದ. ಅವ್ರಿಗೆ ಬೆಂಕಿ ಹಚ್ಚಿದವ್ರಿಗೆ ಶ್ರಾಪವನ್ನು ಕೊಟ್ಟ. ಶ್ರಾಪವನ್ನು ಕೊಡು ಸಹಜದ. ಅವಾಗ ಆ ಕೂಸಿನನ್ನ ತನ್ನ ಭಂಡಾರದಿಂದ ಕೂಸಿನನ್ನ ಬದುಕಿಸಿದ. ಭಂಡಾರದ ಮಹಿಮೆಯಿಂದ ಕೂಸಿನನ್ನು ಬದುಕಿಸಿದ, ಭಂಡಾರ ಹೊಡೆದು ಎಬ್ಬಿಸಿದ. ತುಕಾರಾಮ್ ಮಹಾರಾಜರಿಗೆ ಏನದು ಕೇಳುದು ಇಲ್ಲಿ ಅಂದ್ರೆ, ಹೌದು, ಸಾಂಗ್ಲಿ ಮಗ್ಗಲ್ ಹಳ್ಳಿ ಅದ. ಹೌದು, ಸದ್ಯ ನೋಡ್ರು ಅವ್ರ ಮನಿತಾನ ಅದ. ಹೌದು, ಅದು ಯಾವ ಮನಿತಾನ, ಅದು ಯಾವ ಊರ ಅದು? ಸಾಂಗ್ಲಿ ಮಗ್ಗಲಕ್ಕ ಅವ ಸಂಕಲ್ ಮತ್ತ ಚತ್ತ ತಾಲೂಕು ಕುಂಬಾರಾಮಯ್ಯನ ಮನಿ ಅದೆಲ್ಲ ಇಲ್ಲ, ಇಲ್ಲೇ ಸಾಂಗ್ಲಿ ತಾಲೂಕು. ಸಾಂಗ್ಲಿ ಜಿಲ್ಲಾ. ಆ ಊರಾಗ ಒಂದು ಹಳ್ಳಿ ಅದ ಸಾಂಗ್ಲಿ ತಾಲೂಕದಾಗ. ಆ ಬಣವಿಗೆ ಬೆಂಕಿ ಹಚ್ಚಿದಾಗ ಸುಟ್ಟು ಕೂಸ ಅದೇ ಊರಾಗದ. ನಾವು ಸ್ವತಃ ಅಲ್ಲಿ ತಾನ ಹೋಗಿವು, ಮತ್ ಹಂಗೆ ಇಲ್ಲ. ಯಾವ ಮನಿತಾನದ ಕೂಸ, ಅದು ಯಾವ ಊರ. ಬೆಂಕಿ ಹಚ್ಚು ಪಾಲ್ ನಿಮಗೆ ಇವತ್ತದ. ತೆಳಗ್ ಕೂತವ್ರು ಬಾಳ ಬರೋಬ್ಬರಿ ಮಾತಾಡುದಿಲ್ಲ, ಅವ್ರ ಮ್ಯಾಲವ್ರು ಬರೋಬ್ಬರಿ ಅಮೋಘಿಸಿದರೆ ಹೇಳ್ತಾನೆ. ಈಗ ಬಂದು ನೋಡುನು. ಇದಲ್ಲದೆ ಮತ್ತೊಂದು ವಿಷಯ ಕೇಳ್ಯಾರ. 1100 ಬ್ಯಾಡ್ರನ್ ಮಹಲಿಂಗರಾಯ ಹೊಡೆದ.
ವಾಲ್ಯ ಕೋಳಿ ಬ್ಯಾಡಗ ನಾರದ ಮಹರ್ಷಿಗಳ ಆಶೀರ್ವಾದ ಆತು. ಅವ ವಾಲ್ಮೀಕಿ ರಾಮಾಯಣಿ ಬರದ ದೊಡ್ಡ ಋಷಿ ಆದ್ರ ಮಾಳಿಂಗರಾಯ ಬ್ಯಾಡ್ರಿಗೆ ಹೊಡಿಬೇಕಾಗಿತ್ತು. ಅಂತ ಚಂಡ ಕಡಿದು ಏನು ಕೆಲಸ ಇತ್ತು? ಇವ ಹಿಂಸಾ ಯಾಕೆ ಮಾಡಿದ? ಅವ್ರನ್ನ ಉದ್ಧಾರ ಮಾಡ್ಬೇಕಾಗಿತ್ತಲ್ಲ. ನಮ್ಮ ಮಲಕಾರ ಸಿದ್ಧ 1100 ಬ್ಯಾಡ್ರನ್ನ ಹೊಡೆದಾಖರೆ ಅಟ್ರನ್ನ ಎಬ್ಸ್ಯಾನ. ಆದ್ರೆ ನಮ್ಮವ್ರು ಎಬ್ಸಿಲ್ಲ, ನಿಮ್ಮವ್ರು ಎಬ್ಸಿಲ್ಲ. ಯಾಕ ಇಂಥ ಹಿಂಸಾ ಮಾಡೋದು ಏನು ಕಾರಣ ಇತ್ತು ಕೇಳ್ಯಾರ? ಹೌದು, 1100 ಬ್ಯಾಡ್ರ ನಮ್ಮ ಒಳಗಿಲ್ಲ. ಎಷ್ಟು ಬ್ಯಾಡ್ರ ಇದ್ರಿಲ್ಲ. ಒಟ್ಟ ತಪ್ಪು ಸಂದೇಶ ಕೊಡಬಾರ್ದು. ತಪ್ಪು ಸಂದೇಶ ಕೊಡ್ಲಿಕ್ಕೆ ಅವ್ರ ಅಂದಾರ ತಿಳ್ಕೊ 700 ಬ್ಯಾಡ್ ಇದ್ರು. 700 ಅನ್ರಿ ಅದ 700 ಬ್ಯಾಡ್ರ. 700 ಬ್ಯಾಡ್ರ ಮಾಳಿಂಗರಾಯ ಹೊಡೆದ. ಯಾರಿಗೆ? ತಂದಿಗೆ ವಚನ ಕೊಟ್ಟಿದ್ದ. ಸಂಗಮನಾಥನ ಮುರಿಯಾಗ ಬಾಣ ಹೊಡ್ಕೊಂಡು ಯಾರು ಬಿದ್ದಿದ್ದು? ತುಕ್ಕಪ್ಪರಾಯಿ ಬಿದ್ದಿದ್ದ. ಹೊಡೆಯುವುದು ಸಿದ್ದಮಾಳಿಂಗರಾಯ ಅವರಿಗೆ ಏನು ಜಗಳಿತ್ತು, ಯಾಕೆ ಎಬ್ಬಿಸಲಿಲ್ಲ ಅಂತ ನಿಮ್ಮ ಸಂವಾದ ಅದ. ತಂದೆ ಪ್ರಾಣ ಹೋಗಬೇಕಾದ್ರೆ ಬ್ಯಾಡ್ರ ಕಾರಣ ಏನು ಮತ್ತಾರ ಕಾರಣ? ಅಲ್ಲಿ ಬ್ಯಾಡ್ರಿಗೆ ಕಿಲಾರ್ ಒಯ್ಬೇಕಂತಿದ್ರು. ಅದಕ್ಕಾಗಿ ಅವ್ರಿಗೆ ಜಗಳ ಬಿದ್ದಿತ್ತು. ತುಕ್ಕಪ್ಪರಾಯನ ಈ ಊಟ ಮಾಡಿ ಸಂಗಮನಾಥನ ಮುರಿಯೊಳಗ ಕೈಕಾಲ ಮಜ್ಜಲ ಮಾಡಿ ಕೂಡುವಾಗ 700 ಬ್ಯಾಡ್ರ ಜಾಲವನ್ನ ಹಾಕಿ ತುಕ್ಕಪ್ಪರಾಯನ ಕಿಲಾರವನ್ನು ಎಬ್ಸಿದ್ರು. ಹೌದು, ವರವಿನ ಬಾಣದಿಂದ ಎಲ್ಲಾ ಬಾಣ ಉಸಿ ಹೋದು. ವರವಿನ ಬಾಣದಿಂದ ತನ್ನ ಬಾಣ ತಾನೇ ತಗೊಂಡು ಹೊಡ್ಕೊಂಡು. ಯಾಕ ಅಂದ್ರ ಈ ಬ್ಯಾಡ್ರಿಂದ ನನಗೆ ಹಿಂಸೆ ಆಗಬಾರ್ದಂತ ಹೇಳಿ ಅವಾಗ ಸಿದ್ದಮಾಳಿಂಗರಾಯನ ಸಣ್ಣ ಬಾಲಕ ನನ್ನ ಕರೆದ 5 ವರ್ಷದ ಹುಡುಗ ನನ್ನ ಜಕ್ಕಪ್ಪರು ಇದ್ದ, ಮಾಳಿಂಗರಾಯನು ಇದ್ದ. ಜಕ್ಕಪ್ಪರಾಯನ ಕೇಳಿದಾಗ ಜಕ್ಕರಾಯ ಆಗುದಿಲ್ಲ ಅಂತ ತಂದಿ. ನನಗೆ ನಿಮ್ಮಂತವ್ರ ಕೈಲಿ ಆಗಿಲ್ಲ ತಂದೆ, ನನ್ನ ಕೈಲಿ ಏನು ಆಗ್ತದಂತ ಅವಾಗ ಸಿದ್ದಮಾಳಿಂಗರಾಯನನ್ನು ಪಲಿಕಿನ ತೊಡಿ ಮೇಲೆ ಕೂತಿದ್ ಸಿದ್ಧ ಮಾಳಿಂಗರಾಯ ನೀರೇ 700 ಬ್ಯಾಡ್ರನ್ನ ಮರ್ದನ ಮಾಡಿ ಏನು ಅಂದ. ಅವಾಗ ಏನಂತಾನೆ ಸಿದ್ದಮಾಳಿಂಗರಾಯ? ನಿನ್ನ ದಯ ಗುರುವಿನ ದಯ ಒಂದಿದ್ರ 700 ಬ್ಯಾಡ್ರನ್ನ ಕಡ್ದ ರುದ್ರಗಟ್ಟಿ ಕಟ್ಟಿ ಅದ್ರ ಮ್ಯಾಲ ನಿಂತು ನುಡಿ ಮಾಡೋದು ಬಿಡುದಿಲ್ಲ. ಇದು ಅಂದ ಮಾಳಿಂಗರಾಯ. ಅಂದ ಮಾತಿಗಾಗಿ 700 ಬ್ಯಾಡ್ರ ರುಂಡ ಹೊಡೆದ ರುದ್ರಗಟ್ಟಿ ಕಟ್ಟಿ ಭಾರತ ಹುಣ್ಣಿಮೆ ದಿನ, ವರ್ಷಕ್ಕೊಮ್ಮೆ ಭಾರತ ಹುಣ್ಣಿಮೆ ದಿನ ನುಡಿ ಮಾಡ್ತಾನ ಮಾಳಿಂಗರಾಯ. ಏನಾದ್ರೂ ಸಹಿತ ಗುರುತದ ಎಲ್ಲಿ? ಉಮ್ರಜದಾಗ. ಮತ್ತೆ ನಮ್ಮ ಮಾಳಿಂಗರಾಯ ಎಬ್ಬಿಸ್ತಾನ್ರಿ ಅವ್ರನ್ನ. ನಮ್ಮವ್ರು ಎಬ್ಸಿದ್ರು, ನಿಮ್ಮವ್ರು ಯಾಕೆ ಎಬ್ಸಿಲ್ಲ ಅಂದ ಮಾತಿಗೆ ಉತ್ತರಿದು. ಅನೇಕ ಮಂದಿ ದೈತನ ದೇವರನಿಸ್ಕೊಂಡವ್ರು, ಅನೇಕ ಮಂದಿ ದೈತರ ದುಷ್ಟರ ಮರ್ದನ ಮಾಡ್ಯಾರ. ಹಂಗ ಅವ್ರು ದುಷ್ಟರಿದ್ರ ಬ್ಯಾಡ್ರು. ಮಾಳಿಂಗರಾಯ ತ್ರಿಕಾಲ ಜ್ಞಾನಿ ಇದ್ದ, 700 ಬ್ಯಾಡ್ರನ್ನ ಸಂಹಾರ ಮಾಡ್ಯಾರ. ಅದಕ್ಕಾಗಿ ಇಷ್ಟಿದ್ರ ಮಾತಿನ ತಾತ್ಪರ್ಯದ. ಅದಕ್ಕಾಗಿ ಮಾಳಿಂಗರಾಯ ತ್ರಿಕಾಲ ಜ್ಞಾನಿ ಇದ್ದರೂ ಸಹಿತ ದುಷ್ಟರ ಮರ್ದನ ಶಿಷ್ಟರ ಪಾಲನ ಅಂತ ಪುರಾಣದೊಳಗೆ ಹೆಸರದ. ರಾವಣ ಬ್ರಾಹ್ಮಣ ಇದ್ರೂ ಸಹಿತ 6 ಕೋಟಿ ಆಯುಷ್ಯ ಪಡೆದಿದ್ದ. ರಾಮನ ಕೈಯಿಂದ ಹತನಾದ. ಯಾಕೆ ಹತನಾದಂದ್ರ ಮೊದಲು ವರವನ್ನ ಇಷ್ಟುವಿನಿಂದ ಬೇಡಿದ್ದಂತ ಹೇಳಿ ಅವನು ಹೊಡಿಬೇಕಾಗಿತ್ತು. ವೈಕುಂಠದಲ್ಲಿ 3 ಜನ್ಮಗಳಾಗಿ ವೈರಿಗಳಾಗ್ತಿರೋ ಅಥವಾ 3 ಜನ್ಮದಾಗ ವೈರಿಗಳಾಗಿ ಬರ್ತಿರೋ, ಏನು 10 ಜನ್ಮದಾಗ ಮಿತ್ರರಾಗಿ ಬರ್ತಿರೋ ಅಂತ ಕೇಳಿದ. ಅವಾಗ ರಾವಣಂದ ಅವಾಗಂದವ, ನಾವು ವೈರಿಗಳಾಗೇ ಬರ್ತೀವಿ, ನಿನ್ನ ಕೈಲಿ ಮೋಕ್ಷ ಆಗ್ಬೇಕಾಗಿದ್ದು ನಮಗಂದ್ರೆ. ಅವ್ರು ಮೊದಲೇ ಬೇಡ್ಕೊಂಡಿದ್ರು. ರಾವಣ, ಕುಂಭಕರ್ಣ, ಹಿರಣ್ಯಕಶ್ಯಪ, ಹಿರಣ್ಯಾಕ್ಷ, ವಜ್ರದಂತ ಶಿಶುಪಾಲ 3 ಜನ್ಮದಾಗಿ ಇವು 6 ಮಂದಿನ ಹೊಡೆದಾನ. ಸ್ವತಃ ಪರಮಾತ್ಮನೇ, ವಿಷ್ಣು ಪರಮಾತ್ಮನೇ ಹೊಡೆದಾನ. ಬೆಂಕಿ ಹಚ್ಚತೀವಿ ಅನ್ನೋರು ನೀವ. ಹೌದು, ಇಷ್ಟು ಪರಮಾತ್ಮಗೆ ವೈಕುಂಠದಲ್ಲಿ ಬೇಡ್ಕೊಳ್ಳೋರು ನೀವ. ಹಚ್ಕೊಳ್ಳವ ಮಾತ್ರ ನಮ್ಮ ಇಷ್ಟು ಪರಮಾತ್ಮ. ಆದ್ರೆ ಇವ್ರನ್ನೆಲ್ಲ ಮರ್ದನ ಮಾಡಿ ಹಚ್ಕೊಂಡು, ಬೆಂಕಿ ಹಚ್ಕೊಂಡು ಇಷ್ಟೆಲ್ಲ ಮಂದಿನ ಉದ್ಧಾರ ಮಾಡಿದವನು ನಮ್ಮ ಪರಮಾತ್ಮ ಇದ್ದಾನೆ. ಹಾಲಿನೊಳಗೆ ತುಪ್ಪ. ಹೌದು, ಬಡ್ಡ್ಯಾಗ ಬೆಂಕಿ ಅದು. ಹಾಲಿನೊಳಗೆ ತುಪ್ಪದ ತೆಳಗ ಬೆಂಕಿ ಹಚ್ಚಿರಿ ನೀವೇ. ತುಪ್ಪ ಮೊದಲು ಬರ್ತದನ್ರಿ? ಇಲ್ಲ,
ತುಪ್ಪ ಮೊದಲು ಬರುವುದಿಲ್ಲ. ಏನ್ ಮಾಡ್ಬೇಕಾಗ್ತದ? ಮೊದಲು ಆ ಹಾಲು ಕಾಸಬೇಕಾಗ್ತದ. ಆಗ್ತದ. ಹಾಲು ಕಾಸಿದ ಮ್ಯಾಲ ಅದನ್ನ ಸರಿಯಾಗಿ ಹೆಪ್ಪ ಹಾಕಬೇಕಾಗ್ತದ. ಆಗ್ತದ. ಹೆಚ್ಚ ಕಡಿಮೆ ಹಾಕಿದ್ರ ಹೆಪ್ಪ ಹಾಕುದು ಬಾಳ ಬಿಸಿ ಇದ್ದಾಗ ಹಾಕಿದ್ರು ಹೆಪ್ಪ ಆಗುದಿಲ್ಲ, ಬಾಳ ತಂಪಾದ ಮ್ಯಾಲೂ ಹಾಕಿದ್ರೆ ಆಗುದಿಲ್ಲ. ಸರ್ ಹಾಕಿದ್ರೆ ಒಡಕ್ ಆಗ್ತದ. ಒಡಕ್ ಆಗ್ತದ, ಅಲ್ಲಿ ಕೆಟ್ಟ ಹೋಗ್ತದ. ಹಂಗಾಗಬಾರ್ದು. ಅದನ್ನ ಸರಿಯಾಗಿ ನೋಡಿ ಸರಿಯಾಗಿ ನೋಡಿ ಹೆಪ್ಪ ಹಾಕಿದ್ರಿ ಅಂದ್ರೆ ಅದು ಸರಿಯಾಗಿ ಮೊಸರು ಆಗ್ತದ. ಮೊಸರು ಮತ್ತೊಂದು ಗಡಿಗೆಯಾಗ ಹಾಕಿ ಕಡಿಬೇಕಾಗ್ತದ. ಕಡದಾಗ ಮತ್ತೆ ಬೆಣ್ಣೆ ಬರ್ತದ. ಆ ಬೆಣ್ಣೆಯನ್ನು ಮತ್ತೆ ನಿಮ್ಮ ಬೆಂಕಿಯಿಂದ ಹಚ್ಚಬೇಕಾಗ್ತದ. ಆವಾಗ ತುಪ್ಪ ಆಗ್ತದ. ಆ ತುಪ್ಪ ಮಾತ್ರ ಹಾಲಿನೊಳಗೆ ಹೋಗಿ ನೀವೇನು ಹಚ್ಚಿರ್ಲೇ ಬೆಂಕಿ ಹಾಲಿಗೆ, ಆ ಹಾಲಿನೊಳಗೆ ಹೋಗಿ ನಮ್ಮ ತುಪ್ಪ ಕೂಡುವುದಿಲ್ಲ, ಎಂದೂ ಕೂಡುವುದಿಲ್ಲ. ಹಂಗ ನಾವು ಬೆಂಕಿ ಹಚ್ಚಿಕೊಂಡವ್ರು ತುಪ್ಪಾಗಿದೀವು, ಬೆಂಕಿ ಹಚ್ಚಿದವರು ಹಾಲಲ್ಲ ಮಜ್ಜಿಗೆ ಆಗಿರಿ. ಇಷ್ಟೇ ಅದ ಅರ್ಥ. ಮತ್ತೊಂದೇನು ಇಲ್ಲ. ದೃಷ್ಟಾಂತಕ್ಕೆ ಇದನ್ನ ಹೇಳುವುದದ. ಇದು ಸಿದ್ಧಾಂತ, ವೇದಾಂತ. ಹಾಲ ಹಾಕಿ ಹೆಪ್ಪ ಹಾಕಿ ಮೊಸರು ಮಾಡಿ ಅದನ್ನ ಕಡದಾಗ ಬೆಣ್ಣೆಯಿಂದ ತುಪ್ಪ ಆದವರು ಹಚ್ಕೊಂಡವ್ರು. ಆದ್ರೆ ಬೆಂಕಿ ಹಚ್ಚಿದವ್ರು ನೀವು ಮಜ್ಜಿಗೆನೆ ಕುಡಿದ್ರಿ. ಆದ್ರೆ ಹಚ್ಕೊಂಡವ್ರು ಮಾತ್ರ ನಾವು ತುಪ್ಪನೇ ತಿನ್ನುವುದದ. ಹಳ್ಳಿ ಎದ್ರಾಗ ಸುರಿವಿದ್ರು ಕೂಡುದಿಲ್ಲ, ಎದ್ರಾಗ ಮಜ್ಜಿಗೆಯಾಗೂ ಕೂಡುವುದಿಲ್ಲ, ಹಾಲಿನೊಳಗೂ ಕೂಡುವುದಿಲ್ಲ, ಎದ್ರಾಗೂ ನಮ್ಮ ತುಪ್ಪ ಕೂಡುವುದಿಲ್ಲ, ತೇಲುತ್ತದ. ಅದಕ್ಕೆ ತುಪ್ಪಿನಂಗ ಹಚ್ಕೊಂಡವ್ರ ಪರಿಸ್ಥಿತಿ ಅದ, ಹಚ್ಚಿದವ್ರ ಪರಿಸ್ಥಿತಿ ಮಜ್ಜಿಗೆ ತಿನ್ನುವುದದ. ಹೇಳ್ತಾನ ನಾವು ಸರ್ವಜ್ಞ ಕವಿ. ಏನಂತಾನ? ಖಂಡಿಸದೆ. ಹಂಗಂತಾನವ. ಖಂಡಿಸದೆ ಕರ್ಣವಂ ದಂಡಿಸದೆ ದೇಹವ ಉಂಡುಂಡು ಹೋಗಲಿಕ್ಕೆ ಕೈಲಾಸ ರಂಡಿ ಮನೆಯೇನು ಸರ್ವಜ್ಞ. ಇಲ್ಲಿ ತಿಳಿತದ ತುಪ್ಪದ ಏನು ಮಾಂಸದ ಪಿಂಡ ಹೋಗಿ ಮಂತ್ರ ಪಿಂಡ ಆಗಬೇಕಾದ್ರೆ ಅಲ್ಲಿ ಗುರುವಿನ ಆಜ್ಞೆಯಿಂದ ಇದನ್ನ ಬೆಂಕಿ ಹಚ್ಚಿ ಸುಡಬೇಕಾಗ್ತದ. ಅಗ್ನಿಯಿಂದ ಇದನ್ನು ಸುಡಬೇಕಾಗ್ತದೆ ಶರೀರ. ಅಂದಾಗ ಮಾತ್ರ ಅದು ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗ್ತದೆ. ಮಂತ್ರಪಿಂಡ ಆದ ಮೇಲೆ ಮಾತ್ರ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರ್ತದೆ, ಜೀವನ ಮುಕ್ತ ಆಗ್ಲಿಕ್ಕೆ ಬರ್ತದೆ. ಈ ಕಡೆ ಹೊಳ್ಳಿ ಬರುವುದೇ ಇಲ್ಲ, ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಜಗತ್ತಿನೊಳಗೆ ಏನದಲ್ಲ, ಬೆಂಕಿ ಹಚ್ಚಿದವ್ರ ಪರಿಸ್ಥಿತಿ ಮಜ್ಜಿಗೆ ತಿನ್ನುವುದದ, ಬೆಂಕಿ ಹಚ್ಕೊಂಡವ್ರ ಪರಿಸ್ಥಿತಿ ತುಪ್ಪ ತಿನ್ನುವುದದ. ತುಪ್ಪ ತಂದು ದೇವರಿಗೆ ಹಾಕ್ತಾರೆ, ಮಜ್ಜಿಗೆ ಹಾಕ್ತಾರೆ ಏನು ಯಾರೇ ಇಲ್ಲ. ತುಪ್ಪ ತಂದು ನೈವೇದ್ಯ ಮಾಡಿ ತುಪ್ಪದ ದೀಪ ಹಚ್ತಾರ. ಅದಕ್ಕಿರ್ಲಿ ಅವರ ಮತಿಗೆ ನೆಲಕಿದಷ್ಟು ಅವ್ರು ಹೇಳ್ಯಾರ, ನಮ್ಮ ಮತಿಗಿದಷ್ಟು ನಾವು ಹೇಳಿದೆವು. ಈಗ ಮಂಗಲವನ್ನು ಮಾಡ್ತಾರ. ಅವ್ರು ಒಂದು ಕ್ಯಾಲಿಯನ್ನು ಕ್ಯಾಲಿ ಹಾಡೋನೇನು ಅವ್ರು ಮಂಗಲ ಮಾಡ್ಲಿ ಅಂತೀರಿ. ಇದಾಗಿ ಹೋಗ್ಯದ್ರಿ. ಅದಕ್ಕೆ ಕೇಳುದು, ಅವ್ರು ಹಿರಿಯರನ್ನ ಕೇಳ್ಬೇಕಲ್ಲ. ಹೆಂಗ್ರಿ ಹಿರಿಯರ್, ನೀವು ಹೆಂಗಂತೀರಿ? ಹೆಂಗ ಇಲ್ಲ ಹಾಡು ಬೇಡ, ಮಕ್ಕೊಂಡಲ್ಲಿ ಹಾಡನ್ ಬೇಡ್ರಿ. ಇಲ್ಲ ನಡೀದ